ಎಲ್ಲರಿಗೂ ನಮಸ್ಕಾರ. 2026 ಜನವರಿ ತಿಂಗಳ ಮೊದಲ ಪುಸ್ತಕ. ಆ ಪುಸ್ತಕದ ಹೆಸರು ಬಂದು ಅಮ್ಮನವರ ಇಚ್ಛ. ಬರೆದಂಥವರು ಬೀಚಿರವರು. ಈ ಒಂದು ಪುಸ್ತಕದಲ್ಲಿ ಸುಮಾರು 25 ಲೇಖನಗಳ ಸಂಗ್ರಹವಿದೆ. ಈ ಲೇಖನಗಳಲ್ಲಿ ನನಗೆ ಸಾಕಷ್ಟು ಲೇಖನಗಳು ತುಂಬಾನೇ ಇಷ್ಟ ಆಯಿತು. ಅದರಲ್ಲಿ ಈ ಒಂದು ಲೇಖನಗಳಲ್ಲಿ ಅವರು ಆಯ್ಕೆ ಮಾಡ್ಕೊಂಡಿರುವಂತ ಅಂಶಗಳು ಹೇಗಿದೆ ಅಂತಂದ್ರೆ, ಲವ್ ಮ್ಯಾರೇಜ್ ವರ್ಸಸ್ ಅರೇಂಜ್ ಮ್ಯಾರೇಜ್, ಹಾಗೆ ಲಂಚ ಮತ್ತು ಮಾಮೂಲಿ, ಹಾಗೇನೆ ಭ್ರಷ್ಟ ವರ್ಸಸ್ ದಕ್ಷ, ಈ ರೀತಿಯ ಹಾಗೇನೆ ವ್ಯಭಿಚಾರ ವರ್ಸಸ್ ಪಾವಿತ್ರತೆ, ಈ ರೀತಿಯ ಕೆಲವೊಂದಿಷ್ಟು ಅಂಶಗಳನ್ನ ತಗೊಂಡು ಲೇಖನಗಳನ್ನ ಬರ್ತಿದ್ದಾರೆ. ಹಾಗೇನೆ ಈ ಒಂದು ಕ್ಯಾರೆಕ್ಟರ್ಗಳನ್ನ ಅವರು ಹೇಳುವಂತ ಸಂದರ್ಭದಲ್ಲಿ ನಮಗೆ ಒಂದಿಷ್ಟು ಗಾಢವಾದಂತಹ ಒಂದು ಸಂದೇಶವನ್ನ ಕೊಡ್ತಾ ಹೋಗ್ತಾರೆ. ಹೇಗೆ ಅಂತಂದ್ರೆ, ಆ ಸಂದೇಶ ಏನಪ್ಪಾ ಅಂತಂದ್ರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ವ್ಯಕ್ತಿಯನ್ನ, ಅವನು ಯಾವುದೇ ಕೆಲಸವನ್ನ ಮಾಡ್ತಾ ಇರ್ಲಿ, ಆ ವ್ಯಕ್ತಿಯನ್ನ ನಾವು ಜಡ್ಜ್ ಮಾಡಬಾರ್ದು ಅನ್ನುವಂತ ಒಂದು ಒಳ್ಳೆಯ ಸಂದೇಶವನ್ನ ಕೊಡ್ತಾ ಹೋಗ್ತಾರೆ. ಯಾಕೆಂತಂದ್ರೆ, ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಳೋ ಅಂತವರಲ್ಲಿ ಕೆಟ್ಟ ಗುಣ ಇರಬಹುದು. ಹಾಗೆ ಕೆಟ್ಟವರು ಅಂತ ಒಂದಿಷ್ಟು ಜನ ಹೇಳಿರ್ತಾರಲ್ವಾ, ಆ ಒಂದು ಕೆಟ್ಟವರು ಅನ್ನುವಂತ ಒಂದು ಇದರಲ್ಲಿ ಅವರಲ್ಲಿ ಒಂದು ಒಳ್ಳೆ ಗುಣಗಳು ಇರಬಹುದು ಅಂತ. ಹಾಗಾಗಿ ಯಾರನ್ನೂ ಕೂಡ ಜಡ್ಜ್ ಮಾಡಬೇಡಿ ಎನ್ನುವಂತ ಒಂದು ಒಳ್ಳೆಯ ಸಂದೇಶವನ್ನ ಕೊಡ್ತಾ ಹೋಗ್ತಾರೆ. ಹಾಗೆಯೇ ಈ ಒಂದು ಲೇಖನಗಳ ಸಂಗ್ರಹದಲ್ಲಿ ಭೀಮಸೇನ ರವರು ಬೀಚಿರವರಿಗೆ ಸಂದೇಶವನ್ನ ಮಾಡುವಂತ ಒಂದು ಲೇಖನ ಇದೆ. ತುಂಬಾ ಚೆನ್ನಾಗಿದೆ. ದೇವರಿದ್ದಾನ ಇಲ್ಲವ, ಹಾಗೆ ಆತ್ಮ ಅಂದ್ರೆ ಏನು, ಮತ್ತೆ ಆತ್ಮ ಅನ್ನುವಂಥದ್ದು ಎಲ್ಲಿರುತ್ತೆ, ಆ ಆತ್ಮ ಅನ್ನೋದು ನಾವು ದೇಹವನ್ನ ತ್ಯಜಿಸಿದಾಗ ಆತ್ಮ ಹೊರಟೋಗ್ಬಿಡತ್ತೆ. ಹಾಗಾದ್ರೆ ದೇಹದಲ್ಲಿ ಆತ್ಮ ಎಲ್ಲಿರುತ್ತೆ? ಆತ್ಮ ಅನ್ನೋದು ಕಣ್ಣಲ್ಲಿದ್ರೆ ಕಣ್ಣಿಲ್ದವರಿಗೆ ಆತ್ಮ ಎಲ್ಲಿರುತ್ತೆ? ಆತ್ಮ ಅನ್ನೋದು ಬಾಯಲ್ಲಿದ್ರೆ ಮೂಕರಿಗೆ ಎಲ್ಲಿರುತ್ತೆ? ಆತ್ಮ ಅನ್ನೋದು ಕೈಯಲ್ಲಿದ್ರೆ ಕೈ ಇಲ್ದವರಿಗೆ ಆತ್ಮ ಎಲ್ಲಿರುತ್ತೆ ಅನ್ನುವಂಥ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ. ಹಾಗೂ ಆತ್ಮ ಎಲ್ಲಿರುತ್ತೆ ಅನ್ನೋದನ್ನ ಲೇಖನದಲ್ಲಿ ತುಂಬಾ ಚೆನ್ನಾಗಿ ತಿಳಿಸ್ತಾ ಹೋಗ್ತಾರೆ. ಹಾಗಾಗಿ ಕೆಲವೊಂದಿಷ್ಟು ಲೇಖನಗಳಲ್ಲಿ ಇಂತಹ ಒಂದು ವೈಚಾರಿಕ ಅಂಶಗಳನ್ನ ಹೊಂದಿದೆ. ಒಂದು ವೈಚಾರಿಕ ಅಂಶಗಳನ್ನ ಹೊಂದಿರುವಂತಹ ಲೇಖನಗಳು ಈ ಒಂದು ಪುಸ್ತಕದಲ್ಲಿ ಸಂಗ್ರಹವಾಗಿದೆ. 2026ರ ಓದಿನ ಒಳ್ಳೆಯ ಆರಂಭ ಅಂತ ಹೇಳ್ಬಹುದು. ಮುಂದಿನ ಪುಸ್ತಕ ಯಾವುದು ಅನ್ನೋದನ್ನ ಇನ್ನು ಕೆಲವೇ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗೆ ನಾನು ಈ ಒಂದು ಪುಸ್ತಕವನ್ನು ಓದೋದಕ್ಕೆ ತೆಗೆದುಕೊಂಡಿದ್ದು 5 ರಾತ್ರಿಗಳು. 2000